ಎಲ್ರಿಗೂ ನಮಸ್ಕಾರ. ಪೂಜಾಸ್ ಕನ್ನಡ ಪಾಕಶಾಲೆಗೆ ಎಲ್ರಿಗೂ ಸ್ವಾಗತ. ಬನ್ನಿ, ಇವತ್ತು ಪಂಚಮಿ ಹಬ್ಬದಲ್ಲಿ ದೇವರಿಗೆ ಅಂತ ಮಾಡುವಂತಹ ಜೋಳದ ಅರಳನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟೊಂದು ಅರಳುಕೊಳ್ಳೋ ಹಾಗೆ ಜೋಳದ ಅರಳನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ನೀವು ಅಂಗಡಿಗಳಿಂದ ತಂದು ಪೂಜೆ ಮಾಡೋದಕ್ಕಿಂತ ಈ ಥರ ಮನೆಯಲ್ಲೇ ಸಿಗೋ ಜೋಳವನ್ನು ಬಳಸ್ಕೊಂಡು ಈ ಥರ ಫುಲ್ಲಾಗಿ ಅರಳುಕೊಳ್ಳೋ ಹಾಗೆ ಮಾಡ್ಕೋಬೋದು. ಬನ್ನಿ ಯಾವ ರೀತಿ ಮಾಡೋಣ ನೋಡಿ. ಈ ಥರ ಜೋಳವನ್ನು ತಗೊಂಡಿದ್ದೀನಿ. ಒಂದು ಬೌಲಷ್ಟು, ಸಣ್ಣ ಬೌಲಿಂದ ಒಂದು ಬೌಲ್ ತೊಗೊಂಡಿದ್ದೀನಿ. ಇಷ್ಟೇ, ತುಂಬಾ ಜಾಸ್ತಿ ಆಗಿಬಿಡುತ್ತೆ ನೋಡಿ. ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕ್ಬಿಟ್ಟು ನೀರನ್ನು ಬಿಸಿ ಮಾಡೋಕ್ಕೆ ಇಟ್ಕೊಳ್ಳೋಣ. ನೀವು ಸ್ಟೆಪ್ ಬೈ ಸ್ಟೆಪ್ ನಾನು ತೋರಿಸಿರೋ ರೀತಿಯಲ್ಲಿ ಪ್ರೊಸೀಜರಲ್ಲಿ ಫಾಲೋ ಮಾಡಿದರೆ ತುಂಬಾ ಪರ್ಫೆಕ್ಟ್ ಆದಂಥ ಅರಳುಗಳು ಬರುತ್ತೆ ನೋಡಿ. ಈ ರೀತಿಯಾಗಿ ನೀರು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಈ ರೀತಿಯಾಗಿ ನನ್ನ ನೀರು ಇವಾಗ ಬಿಸಿಯಾಗಿದೆ ನೋಡಿ. ಈ ಥರ ಬಬಲ್ಸ್ ತೇಳ್ತಾ ಇರಬೇಕು. ಆ ಟೈಮಲ್ಲಿ ನಾವು ಜೋಳವನ್ನು ಏನು ತೊಗೊಂಡಿದ್ವಲ್ಲ ಆ ಜೋಳವನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಹಾಕ್ಕೊಳ್ಬೇಕು. ಈ ರೀತಿಯಾಗಿ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಕೈ ಆಡಿಸ್ಬೇಕು. ಈ ಜೋಳವನ್ನು ಹಾಕಿದಾದ್ಮೇಲೆ ಈ ರೀತಿಯಾಗಿ ವಿಡಿಯೋದಲ್ಲಿ ತೋರಿಸ್ತಿದೆಯಲ್ಲ, ಜೋಳಗಳೆಲ್ಲ ಈ ಥರ ಕುದ್ದು ಕೆಳಗಿನ ಜೋಳಗಳೆಲ್ಲ ಮೇಲ್ಗಡೆ ಎದ್ದೇಳಬೇಕು. ಅಲ್ಲಿವರೆಗೂ ಈ ಥರ ನೀವು ಹೈ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಕುದಿಸ್ಕೊಳ್ಬೇಕು ನೋಡಿ. ಈ ರೀತಿಯಾಗಿ ಕುದೀತಾ ಇದೆಯಲ್ಲ, ಕೆಳಗಿನ ಜೋಳ ಎಲ್ಲ ಮೇಲ್ಗಡೆ ಬರ್ತಾ ಇದೆ. ಇವಾಗ ಇದು ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ಈ ರೀತಿ ಕುದಿಯುವಾಗ ಗ್ಯಾಸ್ ಸ್ಟವನ್ನು ಆಫ್ ಮಾಡಿಬಿಡಬೇಕು ನೋಡಿ. ಈ ರೀತಿಯಾಗಿ ಫುಲ್ಲು ಎಲ್ಲದನ್ನು ಕುದಿ ಬರಬೇಕು. ಈ ಒಂದು ಕುದಿ ಬಂದ ಮೇಲೆ ನೀವು ಆಫ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಕುದಿಸಿ ಆದಮೇಲೆ ಆಫ್ ಮಾಡಿದಾದ್ಮೇಲೆ ಆ ನೀರನ್ನು ನಾನು ಬಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಿಮ್ಮ ಹತ್ರ ಜಲ್ಡಿ ಇದ್ದರೆ ನೀವು ಜಲ್ಡಿಯಿಂದ ಕೂಡ ಈ ರೀತಿಯಾಗಿ ಎಲ್ಲ ನೀರನ್ನು ಸೋದಿಸಿ ಇಟ್ಕೊಳ್ಬೇಕು ನೋಡಿ. ಈ ರೀತಿಯಾಗಿ ಜೋಳವನ್ನು ಶೋಧಿಸಿ ಒಂಚೂರು ನೀರು ಕೂಡ ಇರಬಾರ್ದು, ಆ ರೀತಿಯಾಗಿ ಶೋಧಿಸ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಇವಾಗ ಇದನ್ನು ಒಂದು ಕಾಟನ್ ಬಟ್ಟೆಯನ್ನು ಹಾಕಿಬಿಟ್ಟು ಈ ಥರ ಆರಕ್ಕೆ ಬಿಡಬೇಕು. ನೀವು ಒಂದು 2 ಅವರ್ಸ್ ಮಾಡಿದರೆ ಸಾಕು. ಫ್ಯಾನಿನ ಗಾಳಿಯಲ್ಲಿ ಆರಕ್ಕೆ ಬಿಟ್ಟರೆ ತುಂಬಾ ಪರ್ಫೆಕ್ಟಾಗಿರೋಂಥ ಬರುತ್ತೆ. ನೀವು ಒಂದೇ ಎಲ್ಲ ಬಿಡಬೇಕು ಅಥವಾ ಒಂದು ನೈಟೇ ಬಿಡಬೇಕು ಅನ್ನೋ ಏನು ಇದು ಇಲ್ಲ. ನೀವೊಂದು 2 ಅವರು ಕ್ಲೀನಾಗಿ ಫ್ಯಾನಿನ ಗಾಳಿಯಲ್ಲಿ ನೀಟಾಗಿ ಆರಿಸ್ಕೊಂಡ್ರೆ ಸಾಕು. ಪರ್ಫೆಕ್ಟ್ ಆದಂಥ ಜೋಳದ ಅರಳು ಬರುತ್ತೆ ನೋಡಿ. ಈ ರೀತಿಯಾಗಿ ಹರಡ್ಕೊಳ್ಬೇಕು, ತೆಳುವಾಗಿ ಹರಡ್ಕೊಂಡು ಗಾಳಿಗೆ, ಫ್ಯಾನಿನ ಗಾಳಿಗೆ ಹಾಕಬೇಕು. ಬಿಸಿಲಲ್ಲೆಲ್ಲ ಒಣಗಿಸೋ ಆಗಿಲ್ಲ. ಕೆಲವೊಬ್ಬರಿಗೆ ಡೌಟ್ ಇರುತ್ತೆ, ಇದು ಒಣಗುತ್ತೋ ಇಲ್ವೋ, ಬರೋದಿಲ್ಲ ಸುಮ್ಮನೆ ತೋರಿಸ್ತಾರೆ ಅಂದರೆ. ಇಲ್ಲ, ಪರ್ಫೆಕ್ಟಾಗಿ ಕೂಡ ಬರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಈ ರೀತಿಯಾಗಿ ಹರಡ್ಕೊಳ್ಬೇಕು. ಈ ರೀತಿಯಾಗಿ ನಾನು ಒಂದು 2 ಅವರ್ಸು ಒಣಗೋಕ್ಕೆ ಬಿಡ್ತೀನಿ. ಇವಾಗ ನೋಡಿ, ಒಣಗಕ್ಕೆ ಬಿಡೋಣ. ಇವಾಗ 2 ತಾಸು ಆಗಿದೆ. 2 ಅವರ್ ಆದಮೇಲೆ ಈ ರೀತಿಯಾಗಿ ಒಣಕೊಂಡಿದೆ. ಈ ಥರ ಒಣಗಿದಾದ್ಮೇಲೆ ನಾನು ಇಲ್ಲಿ ಒಂದು ಕಡಾಯಿಯನ್ನು ಇಟ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಕಡಾಯಿ ಇಟ್ಕೊಂಡ್ಬಿಟ್ಟು ಅದರಲ್ಲಿ ಜೋಳದ ಅರಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕು, ತುಂಬ ಜಾಸ್ತಿ ಹಾಕ್ಕೊಳ್ಳೋ ಆಗಿಲ್ಲ. ಹಾಕ್ಕೊಂಡ್ರೂ ಕೈ ತಿರುಗಿಸ್ತಾ ಇರಬೇಕು ನೋಡಿ. ಈ ಥರ ಹೈ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕು. ಈ ರೀತಿಯಾಗಿ ಸೌಟಿಂದ ತಿರುಗಿಸ್ಕೊಳ್ತಾ ಹೋಗಬೇಕು. ಅದು ಬಿಸಿ ಆಗ್ತಿರೋ ಹಾಗೆಲ್ಲ ಜೋಳಗಳು ಒಡ್ಕೊಳ್ತಾ ಇದೆ, ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಒಡುವಾಗ ಒಂದು ಕರ್ಚೀಫ್ ಅಥವಾ ಪ್ಲೇಟನ್ನು ನೀವು ಮುಚ್ಚಿಟ್ಕೊಳ್ಬೇಕು. ಇಲ್ಲಾಂದರೆ ಮನೆಯ ತುಂಬ ಎಲ್ಲ ಜೋಳಗಳೇ ಆಗಿಬಿಡುತ್ತೆ. ಆ ರೀತಿಯಾಗಿ ಸಿಡಿದು ಹರಡ್ಕೊಳುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಪಟ ಅಂತ ಸಿಡಿತಾ ಇದೆ, ನೋಡ್ತಾ ಇರ್ಬೋದು. ಈ ಥರ ನೀವು ತಿರುಗಿಸ್ಬೇಕು. ಒಂದೇ ಕಡೆ ಬಿಟ್ಟರೆ ಸುಡೋ ಚಾನ್ಸಸ್ ಇರುತ್ತೆ ನೋಡಿ. ಎಷ್ಟು ಪರ್ಫೆಕ್ಟಾಗಿ ಬರ್ತಾ ಇದೆ ಅಂತ ಹೇಳಿ ನೀವು ನೋಡ್ತಾ ಇರ್ಬೋದು. ಜೋಳಗಳು ಎಲ್ಲವೂ ಕೂಡ ಅರಳುಕೊಳ್ತವೆ. ಅರಳುದು ಸಹ ಹೇಗಿದೆ ಅಂದರೆ ಎಷ್ಟು ಪಾಪ್ಕಾರ್ನ್ ಸೈಜಲ್ಲಿ ಕೂಡ ಬರ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಈಗ ನೀವು ಇದನ್ನು ಅಂಗಡಿಗಳಿಂದ ತಂದು ಮಾಡೋದಕ್ಕಿಂತ ನೀವು ಈ ರೀತಿಯಾಗಿ ನಾನು ತೋರಿಸಿದ ವಿಧಾನದಲ್ಲಿ ಮಾಡಿಕೊಂಡ್ರೆ ತುಂಬಾ ಪರ್ಫೆಕ್ಟ್ ಆದಂತಹ ಜೋಳದ ಅರಳು ಅನ್ನೋದು ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಸಿಡಿತಾ ಇದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನೀವು ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಜೋಳದ ಅರಳುಗಳನ್ನು ನೀವು ಕೂಡ ಮನೆಯಲ್ಲಿ ಮಾಡಿಕೊಂಡು ಈ ಪಂಚಮಿ ಹಬ್ಬನ ಆಚರಣೆ ಮಾಡ್ಕೊಳ್ಳಿ. ಯಾವುದೇ ರೀತಿಯಾಗಿ ಅಂಗಡಿಗಳಿಂದ ತಂದು ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಮನೆಯಲ್ಲೇ ಸಿಗೋ ಜೋಳದಿಂದ ನೀವು ಜೋಳದ ಅರಳನ್ನು ಮಾಡ್ಕೊಳ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತೀನಿ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಕೂಡ ಮಾಡಿ ನೋಡಿ. ಈ ರೀತಿಯಾಗಿ ನೀವು ಮಾಡಿಕೊಂಡು ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ ನನಗೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.